ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅನ್ನೋ ಹಂಗ ಇಲ್ಲ. ಮೊನ್ನೆ ಅಂತೂ ಗ್ರಹಣ, ನಿನ್ನೆ ಗ್ರಹಣ ಆಯ್ತು. ಅದಕ್ಕೆ ಮೊನ್ನೆ ಮಠಕ್ಕೆ ಹೋದಾಗ ಗ್ರಹಣದ ಬಗ್ಗೆ ಒಂಚೂರು ಆಚಾರ ಕೇಳಿದರು. ಗ್ರಹಣದ ಬಗ್ಗೆ ವಿಡಿಯೋ ಹೋಗ್ಯದೇನ್ರಿ ಅಂತ. ಇಲ್ರಿ ಅಂತಂದೆ. ಹಾಗಾಗಿ ಹೇಳ್ತೀರೇನೆ ಏನರ ಒಂದು 5 ನಿಮಿಷ ಅನ್ನೋಣನೆ ಅವರು ಮಾತಾಡಿದರು. ಎಷ್ಟೋ ಮಂದಿಗೆ ಉಪಯುಕ್ತ ಆಗಿರಬಹುದು ಅನ್ಕೋತೀನಿ. ಅಷ್ಟರೊಳಗೆ ಒಂದಿಷ್ಟು ಮಂದಿ ಇದು ಸ್ಮಾರ್ತರು, ವೈಷ್ಣವರು ಈ ಥರ ನೋಡ್ರಿ. ನಾವೊಂದು ಏನೋ ಅಪ್ಲೋಡ್ ಮಾಡಬೇಕಾದ್ರೂ ಇದು ಯಾವುದೂ ನಾನು ಜಾತಿ ಭೇದ ಇದು ಯಾವುದೂ ಅಪ್ಲೈ ಮಾಡಲಾರ್ದ ಹಾಕಿರ್ತೀನಿ. ಯಾಕಂದ್ರೆ ನಾನು ಅದನ್ನೆಲ್ಲ ಒಂಚೂರು ಲಕ್ಷ್ಯ ಕೊಡೋದು ಕಡಿಮೆ. ದಯಮಾಡಿ ನೀವು ಕೂಡ ನಿಮ್ಗೆ ರಿಕ್ವೆಸ್ಟ್ ಮಾಡ್ಲಿಕ್ಕತ್ತೀನಿ ಅಷ್ಟೇ ರೀ. ಇದು ಸ್ಮಾರ್ತರು, ಇದು ವೈಷ್ಣವ್ರದು, ಇದು ಹಂಗೆ ಅದು ಹಂಗೆ ಅಂಥೇಳಿ ದಯಮಾಡಿ ಯಾರೂ ಮಕ್ಕಳೊಳಗೂ ತಲೆಯೊಳಗೆ ಅದನ್ನು ಭೇದ ಭಾವ ಹಾಕ್ಲಿಕ್ಕೆ ಹೋಗಬೇಡ್ರಿ ಅಂಥೇಳಿ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತ, ಬಣ್ಣಗಳ ಹಬ್ಬ ದರ್ವೊಬ್ಬರ ಬದುಕಿನಲ್ಲಿ ಖುಷಿಯ ಚಿತ್ತಾರವನ್ನು ಮೂಡಿಸಲಿ, ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಸುಖ ಶಾಂತಿ ಎಲ್ಲರ ಬಾಳಲ್ಲಿ ಶಾಶ್ವತವಾಗಿ ನೆಲೆಸಲಿ. ಹೋಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇನ್ನೊಂದು, ಕೆಟ್ಟವರಿಂದಲೂ ಕಲಿಯುವುದು ಸಾಕಷ್ಟಿದೆ. ಅಂದ್ರೆ ಕೆಟ್ಟವರು ಅಂತಂದ್ರೆ ಎಲ್ಲರೂ ಕೆಟ್ಟವರಾಗಿರಂಗಿಲ್ಲ, ಎಲ್ಲರೂ ಒಳ್ಳೆಯವರಾಗಿರಂಗಿಲ್ಲ. ಒಬ್ಬೊಬ್ಬರಿಗೆ ಒಬ್ಬೊಬ್ರು ಕೆಟ್ಟವರಾಗಿರ್ತಾರ, ಒಬ್ಬೊಬ್ಬರಿಗೆ ಒಬ್ಬೊಬ್ರು ಒಳ್ಳೆಯವರಾಗಿರ್ತಾರ. ಆ ಥರ ಗೊತ್ತದ ಜಗತ್ತು ಹೆಂಗದ. ಹಂಗೆ ನಮಗೆ ಯಾರು ಕೆಟ್ಟ ಮಾಡಿರ್ತಾರೋ ಅವರಿಂದ ಕಲಿಯುವುದು ಸಾಕಷ್ಟದ. ಏನು ಕಲಿಬೇಕು ಅಂದ್ರೆ, ಏನೇನೋ ನಾವು ಮಾಡಬಾರ್ದು, ಏನು ಮಾಡಿದ್ರೆ ಒಬ್ಬರ ಮನಸ್ಸಿಗೆ ನೋವು ಆಗ್ತದೆ ಅನ್ನೋದು ಅವರು ನಮಗೆ ಉದಾಹರಣೆ ಆಗ್ತಾರೆ. ಅದರ ಸಲುವಾಗಿ ನಮಗೆ ಯಾರು ಕೆಟ್ಟ ಮಾಡಿರ್ತಾರೋ ಅದನ್ನು ನಾವು ಇನ್ನೊಬ್ಬರಿಗೆ ಮಾಡಬಾರ್ದು ಅನ್ನೋದನ್ನು ಅವರಿಂದ ಒಂದು ಪಾಠ ಕಲಿತೀವಿ. ಯಾಕಂದ್ರೆ ನಿಜವಾದ ಗುರುಗಳು ಅವರೇ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಹೋಳಿ ಹುಣ್ಣಿಮೆ ಅದರೊಳಗೂ ಹೋಳಿ ಹುಣ್ಣಿಮೆ ಜೊತೆಗೇನೆ ಚಂದ್ರಗ್ರಹಣ ಬಂದ್ಬಿಟ್ಟಿತ್ತು. ಗ್ರಹಣ ನಮ್ಮ ಬಿಜಾಪುರ ಕಡೆ 13 ನಿಮಿಷ ಇದ್ದರೂ ಕೂಡ ವೇದ ಪ್ರಾರಂಭವಾಗುವುದನ್ರಿ, ಉಪವಾಸ ಅನ್ರಿ, ಆಚರಣೆ ಅನ್ರಿ, ಬೆಳಗ್ಗಿನಿಂದಾನೇ ಇತ್ತು, ಸೂರ್ಯೋದಯಕ್ಕೆ ಇತ್ತು. ಹೀಗಾಗಿ ನಿನ್ನಿನ ದಿವಸ ಬರೀ ತೊಳಿ ಬಳಿ ಅಂಥೇಳಿ ಸ್ನಾನ 2-3 ಸರಿ ಸ್ನಾನ, ಮತ್ತು ಗ್ರಹಣ ಬಿಟ್ಟು ಕೂಡಲೇ ಮತ್ತು ಸ್ನಾನ, ಆಮೇಲೆ ಕಸ ಹುಡುಗೋದು ಮತ್ತು ಎಲ್ಲ ಮನೆ ಒರೆಸ್ಕೊಳ್ಳೋದು ಇದೇ ಆಯಿತು ನಿನ್ನೆ ಅಂತೂ. ಅದಕ್ಕೆ ಯಾವುದೂ ನಿನ್ನಿದು ವಿಡಿಯೋನೇ ಮಾಡಲಿಲ್ಲರಿ. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ನಮ್ಮನೆ ಒಳಗೆ ಹುಣ್ಣಿಮೆ ಆಚರಣೆ, ಹೋಳಿ ಹುಣ್ಣಿಮೆ ಆಚರಣೆ ಆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಯೊಳಗೆ ಎಲ್ಲರ ಮನೆಯೊಳಗೂ ಆಲ್ಮೋಸ್ಟ್ ಹೋಳಿ ಹುಣ್ಣಿಮೆ ಅಂದ ತಕ್ಷಣವೇ ಹೋಳಿಗೆನೇ ಸ್ಪೆಷಲ್ ಇರ್ತದೆ. ನಿಮ್ಮ ಮನೆಯೊಳಗೂ ಮಸ್ತ್ ಬಿಸಿಯಾದ ಹೋಳಿಗೆನೇ ಇಳ್ದಾವ ಅಂತ ಅನ್ಕೋತೀನಿ. ನಮ್ಮ ಮನೆಯೊಳಗೂ ಸ್ಪೆಷಲ್ ಹೋಳಿಗೆನೇ ಇಳ್ದಾವ. ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮುಂಜಾನೆ ವಾತಾವರಣದ ಬಗ್ಗೆ ಅಂತೂ ಹೇಳು ಮಾತೇ ಇಲ್ಲ, ಅಷ್ಟು ಚಂದ. ಮತ್ತು ಹಂಗೆ ನಿನ್ನೆ ರಾತ್ರಿ ನಮ್ಮ ಏರಿಯಾದಲ್ಲಿ ಕಾಮಣ್ಣನ ಆಚರಣೆ ಹೆಂಗಿತ್ತು ನೋಡಕ್ಕಂತ್ರಿ ಬರ್ರಿ. ಯವ್ವ ಶಾಂತ ಆಯ್ತು ನೋಡಿ.
ನೋಡಿದ್ರಲ್ಲ, ನಮ್ಮ ಮನೆ ಮುಂದೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಇಷ್ಟು ಗಲಾಟೆ ಇರ್ತದೆ ನೋಡ್ರಿ. ಗ್ರೌಂಡ್ ಅದಲ್ರಿ ಮನೆ ಮುಂದೆ, ಹೀಗಾಗಿ ಎಲ್ಲ ಜನರು ಇಲ್ಲೇ ಬರ್ತಾರೆ. ಅದೊಂದು ನೋಡಲಿಕ್ಕೆ ಅವಕಾಶ ಆಗ್ತದೆ. ಈಗೇನದ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ಒಂದು ಕಡೆ ಕಡಲೆಬೇಳೆ ಹೋಳಿಗೆಗೆ, ಇನ್ನೊಂದು ಕಡೆ ನವಣಕ್ಕಿ, ಇನ್ನೊಂದು ಕಡೆ ಅನ್ನಕ್ಕೆ 3 ಒಲಿ. ಭಾಳ ಸಿಂಪಲ್ ಆದ ಅಡುಗೆ ಮಾಡ್ಲಿಕ್ಕತ್ತೀನಿ ರೀ ಇವತ್ತು. ಭಾಳ ಏನು ಗದ್ದಲ ಹಾಕ್ಕೊಂಡಿಲ್ಲ, ಸಿಂಪಲ್ ಆ್ಯಂಡ್ ಟೇಸ್ಟಿ ಅಡುಗೆ. ಇಷ್ಟು ಇಟ್ಟು 3 ಒಲಿ ಬಿಸಿ ಅದು. ಇನ್ನು ಹೋಳಿಗೆ ಮಾಡಲಿಕ್ಕೆ ಹಿಟ್ಟು ನಾದ್ಕೋತೀನಿ. ಮೊದ್ಲೇಕ ಒಂಚೂರು ಅರಿಶಿನ ಪುಡಿ, ಒಳ್ಳೆ ಎಣ್ಣೆ ಹಾಕಿ ಸ್ಟಾರ್ಟ್ ಮಾಡಿಬಿಡೋಣ ಅಡುಗೆ. ನೋಡ್ರಿ, ಇಷ್ಟು ಟೇಸ್ಟ್ ಆಗ್ತಾವೆ ಅರಿಶಿನ ಪುಡಿ ಹಾಕಿ. ನೋಡ್ರಿ, ಬಹಳ ಶ್ರೇಷ್ಠವಾದದ್ದು. ನಾವೊಂದು ಚಪಾತಿ ಏನ್ರಿ, ಹೋಳಿಗೆ ಏನ್ರಿ, ಅರಿಶಿನ ಪುಡಿ ಎಣ್ಣೆ ಹಾಕಿ ಮಾಡಿದ್ರೆ ಅದು ಬಹಳ ರಿಲೇಟೆಡ್ ಅದ ರೀ ಎಲ್ಲದಕ್ಕೂ. ಅದನ್ನು ಎಷ್ಟು ಮಂದಿ ನಂಬ್ತಿರಿಲ್ಲ ಗೊತ್ತಿಲ್ಲ. ಸಾಕಷ್ಟು ವಿಡಿಯೋಸ್ದೊಳಗೆ ನಾ ಹೇಳೀನಿ. ನಮಗೆ ಗೊತ್ತಿರಲಾರ್ದೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸುಧಾರಣೆ ಆಗ್ತದೆ. ನಂಬಿಕೆ ಮೇಲೇನೂ ಬಿಟ್ಟದ. ನಂಬುದು ಬಿಡೋದು ನಿಮಗೆ ಬಿಟ್ಟದ್ದು. ನೋಡ್ರಿ, ಈಗ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಡ್ಲವಾಗಿರ್ಬೇಕು ಹಿಟ್ಟು. ಮತ್ತು ಸ್ವಲ್ಪ ಎಣ್ಣೆ ಹಂಗೆ ಹಚ್ಕೋತ, ನೀರು ಕೈಗೆ ಹಚ್ಕೋತ ಚೆಂದಾಗಿ ಒಂದು 5ರಿಂದ 10 ನಿಮಿಷ ಹೋಳಿಗೆ ಹಿಟ್ಟು ಎಷ್ಟು ಚಂದ ನಾದ್ಕೋತೀವಿ ಅಲ್ರಿ, ಹೋಳಿಗೆ ಅಷ್ಟು ಸೂಪರಾಗಿ ಬರ್ತಾವೆ ನೋಡ್ರಿ. ಅಂದ್ರೆ ಅಷ್ಟು ಚಂದ ಉಬ್ಬುತ್ತಾವೆ, ಭಾಳ ಅಂದ್ರೆ ಭಾಳ ಚಂದ ಆಗ್ತಾವೆ. ಅದಕ್ಕೇನದ ಹಿಟ್ಟು ಮಾತ್ರ ಭಾಳ ಚಂದ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟು ಅಷ್ಟ ನಾದ್ಕೊಂಡು ಕೈ ಬಿಟ್ಬಿಡ್ತೀವಿ, ನಡೀತದೆ ಅದಕ್ಕೆ. ಆದ್ರೆ ಹೋಳಿಗೆಗೆ ಹಂಗೆ ಆಗಂಗಿಲ್ಲ ರೀ. ಮತ್ತು ಹಿಟ್ಟು ಮಾತ್ರ ಭಾಳ ಹದವಾಗಿ ಅಂತ ಏನಂತೀವಿ ಹಂಗೆ ನೀರು ಹಚ್ಚೋದು, ಒಂದ್ಸರಿ ಎಣ್ಣೆ ಹಾಕ್ಕೊಳ್ಳೋದು, ಹಾಕ್ಕೊಂಡು ಒಂದು ಅರ್ಧ ಬಟ್ಲೆ ಎಣ್ಣೆ ಆದರೂ ಹೋಗ್ತದೆ ನೋಡ್ರಿ. ನೋಡ್ರಿ, ಮುಂಜಾನೆ ಹೊರಗೆ ಹೆಂಗೆ ನಡೆದ ಗದ್ದಲ. ನಿನ್ನೆ ಹೋಲಿ ದಹನ ಆಯಿತು. ಇವತ್ತು ಅಲ್ಲಿ ನೋಡ್ರಿ, ಆಕಳಿಗೆ ನೀರೇನು ಇಟ್ಟಿರ್ತೀವಿ ಎಲ್ಲ ನೀರು ಕಲರ್ಫುಲ್ ನೀರಾಗ್ಬಿಟ್ಟಿರ್ತಾವ. ಮತ್ತು ಆಮೇಲೆ ಹೆಂಗೂ ತೆಗಿಯೋದೇ ಇರ್ತದೆ. ಅದಕ್ಕೆ ಮಕ್ಕಳು ಆಡ್ತಾವೆ, ಆಡಲಿ ಅಂತ ತಿಳ್ಕೊಂಡು ನಾವು ಕೂಡ ಅವ್ರಿಗೆ ಏನು ಅನ್ನಂಗಿಲ್ಲ. ಎಲ್ಲರೂ ಇಲ್ಲಿ ಬಂದು ನೀರು ತಗೋತಾರೆ. ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ನೀರು ತಗೊಳ್ಳೋದು, ಆಟ ಆಡೋದು ಭಾಳ ಚಂದ ಅನಿಸ್ತದ್ರಿ. ಹೊರಗೆಲ್ಲ ಇಷ್ಟು ದಾಂಧಲೆ ನಡೆದದ್ರಿ. ಇಲ್ಲಿ ಒಳಗೆ ನಮ್ಮದು ಹೋಳಿಗೆ ಗದ್ದಲ ನಡೆದದ. ಈಗ ಕಡಲೆಬೇಳೆ ಬೆಂದಾವ ಹಿಟ್ಟಂತೂ ನಾದಿ ಇಟ್ಕೊಂಡೆ. ಇನ್ನು ಇಷ್ಟು ಕಟ್ಟು ತೆಗಿತೀನಿ. ಕಟ್ಟಿನ ಸಾರು ಹೋಳಿಗೆ ಮಾಡಿದ್ರೆ ಕಟ್ಟಿನ ಸಾರು ಇದ್ದೇ ಇರ್ತದೆ. ಅದಕ್ಕೆ ಕಟ್ಟು ಅಷ್ಟು ಚೆಂದಾಗಿ ತೆಗೆದು, ಕಟ್ಟಂದ್ರೆ ನೀರೆಲ್ಲ ತೆಗೆದು ಕಡಲೆಬೇಳೆ ಎಷ್ಟು ಹಾಕಿರ್ತೀನಿ ಅಷ್ಟೇ ಸಮ ಬೆಲ್ಲ ಹಾಕಿದ್ರೂ ನಡೀತದೆ. ಇಲ್ಲಪ್ಪ ನಮಗೊಂಚೂರು ಸ್ವೀಟ್ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋದ್ರಿ. ಒಂದು ವಾಟಕ ಕಡಲೆಬೇಳೆಗೆ 1 ವಾಟಕದಷ್ಟು ಬೆಲ್ಲ ಅಲ್ರಿ, ಸ್ವಲ್ಪ ಕಡಿಮೆ ಅಷ್ಟು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಬಟ್ ನಾನು ಯಾವುದೂ ಅಳತೆ ಮಾಡಂಗಿಲ್ಲ ರೀ. ಅದಕ್ಕೆ ನಂಗೆ ನಿಮ್ಗೆ ಹೇಳಲಿಕ್ಕೆ ಕನ್ಫ್ಯೂಸ್ ಆಗಿಬಿಡ್ತದೆ. ಎಕ್ಸಾಕ್ಟ್ ಅಂತ ಹೇಳಿ ಹಿಂಗೆ ನಾ ಅಳತೆ ಮಾಡ್ಲಾರ್ದ ಅಂದಾಜ್ ಮೇಲೇ ಹಾಕ್ತೀನಿ ರೀ. ಒಂದು ಕಡಲೆಬೇಳೆ ಅನ್ರಿ, ಉಪ್ಪು ಅನ್ರಿ, ಉಪ್ಪಂತೂ ಯಾರೂ ಅಳತೆ ಮಾಡಂಗಿಲ್ಲ, ಬೆಲ್ಲ ಅನ್ರಿ, ಎಲ್ಲನೇ ಒಟ್ಟು ಏನೇ ಹಾಕಿದ್ರು ಅಂದಾಜ್ ಮೇಲೆ ಹಾಕ್ಬಿಟ್ಟಿರ್ತೀನಿ. ಇಲ್ಲಿ ನೋಡ್ರಿ, ಕಟ್ಟಿನ ಸಾರು ಇಳಿಲಿಕ್ಕತ್ತದ. ನಂಗೆ ಖಾರ ಪುಡಿ ಹಾಕಂಗಿಲ್ಲ ಕಟ್ಟಿನ ಸಾರಿಗೆ. ಬರೀ ಉಪ್ಪು, ಹುಣಸೆ ಹಣ್ಣಿನ ಹುಳಿ, ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಸಾರಿನ ಪುಡಿ ಮಾಡಿ ತೋರಿಸಿನಿ ನಾನು ನಿಮಗೆ. ಮಸಾಲೆ ಪುಡಿ ಅಲ್ಲ, ಸಾರಿನ ಪುಡಿ ಇಷ್ಟು ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಆಮೇಲೆ ಒಗ್ಗರಣೆ ಮಾಡಿ ಹಾಕ್ತೀನಿ. ಹಾಗೆ ಹುಣಸೆ ಹಣ್ಣಿನ ಹುಳಿನೂ ಕಟ್ಟಿನ ಸಾರಿಗೆ ಹಾಕಿರ್ತೀನಿ ರೀ. ಎಷ್ಟು ರುಚಿ ಆಗ್ತಂದ್ರಿ ಕಟ್ಟಿನ ಸಾರು ಅಂತಂದ್ರೆ. ನನ್ನ ಮಕ್ಕಳಿಗೆ ಭಾಳ ಇಷ್ಟ ರೀ. ಅವರು ಹಂಗೆ ಕುಡ್ಲಿಕ್ಕೂ ಇಷ್ಟಪಡ್ತಾರೆ. ಮತ್ತು ಕಟ್ಟಿನ ಸಾರು ಬರೇ ಪ್ಲೇನ್ ಮಾಡಬಾರ್ದು. ಅದರೊಳಗೆ ಒಂದಿಷ್ಟು ನಾವು ಹಿಟ್ಟೇನು ನಾದಿ ಇಟ್ಕೊಂಡಿರ್ತೀವಲ್ಲ ಹೋಳಿಗೆ ಮಾಡಲಿಕ್ಕೆ, ಆ ಹಿಟ್ಟಿನ ಉಂಡೆ 5, 7, 11 ಎಷ್ಟು ಹಾಕ್ತೀರೋ ಹಾಕ್ಬೋದು. ಈಗ ನೋಡ್ರಿ, ಹೂರಣ ರುಬ್ಬಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಗೊತ್ತೇ ಅದ, ನಾನು ಒರಳೊಳಗೆ ರುಬ್ತೀನಿ. ಯಾಕಂದ್ರೆ ಅದು ಟೇಸ್ಟ ಬೇರೆ ಆಗ್ತದೆ. ಆದರೆ ಚಟ್ನಿ ಮಾತ್ರ ಮಿಕ್ಸಿಗೆ ಹಾಕ್ತೀನಿ ರೀ. ಸ್ವಲ್ಪ ಚಟ್ನಿ ಮಾಡ್ಲಿಕ್ಕತ್ತೀನಿ, ಅದನ್ನು ಸ್ವಲ್ಪ ಡಿಫ್ರೆಂಟ್ ಆದ ಚಟ್ನಿ ಮಾಡ್ಲಿಕ್ಕತ್ತೀನಿ. ಈಗ ಒರಳೊಳಗೆ ಹೂರಣ ರುಬ್ಕೊಂಡು ತೆಗೆದುಬಿಡ್ತೀನಿ.
ಹೂರಣ ರುಬ್ಕೊಂಡು ತಕ್ಕೊಂಡೆ. ಹಾಗೆ ಒಂದಿಷ್ಟು ನೀರು ಹಾಕಿ ಕಟ್ಟು, ಅದನ್ನೂ ಕೂಡ ಕಟ್ಟೆ ಅಂತೀವಿ. ಹೂರಣ ರುಬ್ಬಿದ್ದು ಇದ್ರೊಳಗೆ ನೀರು ತೆಗೆದು ಅವನು ಏನದ ಕಟ್ಟಿನ ಸಾರಿಗೆ ಹಾಕಿಬಿಡ್ತೀನಿ ರೀ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಇದು. ಮತ್ತು ಇನ್ನೊಂದು, ಈ ಕಲ್ಲೊಳಗಿನ ನೀರು ಏನು ತೊಗೋತೀರಿ ಅನ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ತೊಳೆದಿರ್ತದೆ ರೀ, ಸ್ವಚ್ಛಾಗಿ ತೊಳೆದಿರ್ತದೆ. ಮತ್ತು ಇಡೀ ಮನೇನೂ ನಾವು ಬೆಳಗ್ಗೆ ಒರೆಸಿರ್ತೀವಿ, ಮತ್ತು ನಿನ್ನೆ ಗ್ರಹಣ ಸಾಯಂಕಾಲ ಒರೆಸಿರ್ತದೆ. ಅದಕ್ಕೆ ನಿಮಗೆ ಹಂಗೆ ಅನ್ನಿಸ್ತಿರ್ತದೆ. ಈಗೇನದ ಉದುರು ಪಲ್ಯಕ್ಕೆ ಮೆಂತೆ ಪಲ್ಯ, ಒಂದು 2 ಸೂಡು ಮೆಂತೆ ಪಲ್ಯ ಇದ್ದು ರೀ, ತೊಗೊಂಡು ಬಂದಿದ್ಲು ನನ್ನ ಮಗಳು. ಅದಕ್ಕೆ ಮೆಂತೆ ಪಲ್ಯ ಉದುರು ಪಲ್ಯ ಮಾಡ್ಲಿಕ್ಕೆ ನೋಡ್ರಿ. ಎಲ್ಲ ಚೆಂದಾಗಿ ತೊಳೆದು 2 ಸರಿ ಹೆಚ್ಚಿ ಇಟ್ಕೊಂಡೆ. ಈಗೇನದ ಚಟ್ನಿ, ಹೆಸರುಬೇಳೆ, ಅದಕ್ಕೊಂಚೂರು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣಿನ ಹುಳಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೆಗೆದುಬಿಟ್ಟೆ. ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಯಿತು. ಒಮ್ಮೆ ಹೋಲ್ಸೇಲ್ ಒಗ್ಗರಣೆ ಮಾಡಿ ಕಟ್ಟಿನ ಸಾರಿಗೆ, ಚಟ್ನಿಗೆ, ಎಲ್ಲದಕ್ಕೂ ಒಂದು ಉದುರು ಪಲ್ಯಕ್ಕೆ ಅಷ್ಟು ಒಮ್ಮೆ ಆಗಿಬಿಡ್ತದೆ. ಹಾಗೆ ಈಗ ಒಂದಿಷ್ಟು ಹೆಸರುಬೇಳೆ ತೆಗೆದಿಟ್ಟಿದ್ದೆ, ಅದರೊಳಗೆ ಒಂದಿಷ್ಟು ಸೌತೆಕಾಯಿ, ಒಂದು ಸೌತೆಕಾಯಿ ಹೆರೆದು ಒಂದಿಷ್ಟು ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈಗ ಕೋಸಂಬರಿ ಚಟ್ನಿ ಎಲ್ಲ ರೆಡಿ ಆಯ್ತು ನೋಡ್ರಿ. ಹಾಗೆ ಉಳಿದದ್ದು ಪೇಸ್ಟು ನಾನು ಕಟ್ಟಿನ ಸಾರೊಳಗೆ ಹಾಕಿದೆ. ಇಷ್ಟು ಅಡುಗೆ ರೆಡಿ ಆಯಿತು. ಇನ್ನೇನದ ಹೋಳ್ಗೆ ಮಾಡಿಬಿಡೋಣ್ರಿ. ಯಾಕಂದ್ರೆ ಹಿಟ್ಟಂತೂ ಮೊದಲೇ ನಾದಿಟ್ಟೀವಿ. ಹಾಗಾಗಿ ಹಿಟ್ಟು ಒಂದು ಅರ್ಧ ಗಂಟೆ ಮೇಲೇ ನೆನೀತೀಗ. ಹೋಳಿಗೆ ಅಂತೂ ಚಲೋ ಬರ್ತಾವ ಅಂತ ಅಂದ್ಕೊಂಡೀನಿ. ನೋಡೋಣಂತ್ರಿ ಹೆಂಗೆ ಬಂದಾವ ನೋಡ್ರಿ. ಹೋಳ್ಗೆ ಸೂಪರ್ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಇನ್ಯಾಕೆ ಲೇಟ್ ರೀ, ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ.
ನೋಡ್ರಿ ಹೋಳ್ಗೆ ಎಲ್ಲ ಅಡುಗೆನೇ ಆಲ್ಮೋಸ್ಟ್ ಮುಗ್ದಂಗಾಯ್ತು. ಯಾಕಂದ್ರೆ ಇವತ್ತು ಅಡುಗೆ ಏನೂ ಭಾಳ ಮಾಡಿಲ್ಲ, ನೋಡಿದ್ರಲ್ಲ. ಈಗೇನದ ಹೂರ್ಣದ ಆರತಿ, ಹುಣ್ಣಿಮೆಗೊಮ್ಮೆ ಹೂರ್ಣದ ಆರತಿ ಮತ್ತು ಸತ್ಯನಾರಾಯಣ ಇರ್ತದೆ. ಸತ್ಯನಾರಾಯಣ ವರ್ಷದೊಳಗೆ 12, 13, 14 ಆಗ್ತವೆ. ಆದರೆ ಇದು ಒಂದು ಬಿಟ್ಟು, ಯಾಕಂದ್ರೆ ಹೋಳಿ ಹುಣ್ಣಿಮೆಗೆ ಸತ್ಯನಾರಾಯಣ ಮಾಡಬಾರ್ದಂತ ನಮಗೂ ಗೊತ್ತಿರಲಿಲ್ಲ ರೀ. ಮೊದಲು ಇಷ್ಟು ವರ್ಷ ಎಲ್ಲ ನಾವು ಮಾಡ್ಕೋತೇ ಬಂದೀವಿ. ಈಗ ಒಂದು 2 ಇಯರ್ಸ್ ಏನೋ ಆಯಿತು, ಒಬ್ಬರು ಆಚಾರ್ಯರು ನಮ್ಗೆ ಹೇಳಿದರು, ಹೋಳಿ ಹುಣ್ಣಿಮೆಗೆ ಏನದ ಮಾಡ್ಲಿಕ್ಕೆ ಹೋಗಬೇಡ್ರಿ, ಅದು ಒಂದು ಹುಣ್ಣಿಮೆ ಸ್ಕಿಪ್ ಮಾಡಿ ಮತ್ತೆಲ್ಲನೂ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ಸತ್ಯನಾರಾಯಣ ಮಾಡಿಲ್ಲ. ಲಕ್ಷ್ಮೀನಾರಾಯಣರ ಪೂಜಾ ಎಲ್ಲ ಪೂಜಾನೂ ಆಗ್ಯದ. ನೋಡ್ರಿ ಇವತ್ತಿನ ಅಡುಗೆ ನಮ್ಮದು ಇಷ್ಟ ಆಗ್ಯದ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ ಮತ್ತು ಒಳ್ಳೊಳಗೆ ನಾವು ಏನೇ ಮಾಡಿದ್ರು ಒರಳು ಒಟ್ಟ ಹಂಗೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಒಬ್ಬವ್ರ ಮನೆಯೊಳಗೆ ಹಂಗೆ ಬಿಟ್ಟದ್ದದ, ಅದೆಲ್ಲ ಒಟ್ಟ ಲಕ್ಷ್ಮೀ ದೇವಿ ರೀ ಆಕಿ ಒರಳು ಅಂತಂದ್ರೇ. ಅದಕ್ಕೆ ಒಟ್ಟ ಹಂಗೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಆಗಿಂದಾಗ ಕ್ಲೀನ್ ಮಾಡಿ ಬಿಡೋದು ಭಾಳ ಒಳ್ಳೆಯದು. ಹಾಗೆ ಹುಣ್ಣಿಮೆ ಅಮಾವಾಸ್ಯೆ ಇತ್ತಂದ್ರೆ ಒಂದು ಅರಿಶಿನ ಕುಂಕುಮ ಹಚ್ಚೋದು ಬಿಡಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಕೈಯಲ್ಲಿ ಕಂಕಣದಲ್ಲಾಟ ಚಂದ್ರಗನಿಟ್ಟಿ ಹಳೆ ಹೊಳೆವ ಕಾಂತಳೆ ಹೊಳೆವ ಮುಜೇಲ ಬಾಲಿಗಳೇ ಒಳ ಹೊರಗೆ ಬಿಟ್ಟು ವೃಕ್ಷ ಸ್ಥಳದಲ್ಲಿ ಕುಳಿತಿ ಹಳೆ. ಮತ್ತು ಅಡುಗೆ ಎಲ್ಲ ತೋರಿಸಿದ್ರಿ, ಪೂಜಾ ತೋರಿಸ್ಲೇ ಇಲ್ಲ ಅಂತ ಅನ್ಲಿಕತ್ತೀರಿ. ನನಗೆ ಕೇಳಿಸ್ಲಿಕತ್ತದ. ನೋಡ್ರಿ ಇವತ್ತಿನ ಪೂಜಾ ನಿಮಗೆ ತೋರಿಸ್ಲಿಲ್ಲ ಅಂದರೆ ಹೆಂಗ್ರಿ? ಪೂಜಾ ನೋಡ್ರಿ ಇವತ್ತಿಂದು ಏನೋ ಒಂಥರ ಮನಸ್ಸಿಗೆ, ಯಾಕಂದ್ರೆ ನಮ್ಗೆ ಸೂಟಿ ಇತ್ತಂದ್ರೆ ಆರಾಮಾಗಿ ಸವಕಾಶ ಎಲ್ಲ ಚಂದ ಆಗ್ತದೆ. ಸ್ತೋತ್ರಗಳನ್ನು ಎಲ್ಲ ಹೇಳಲಿಕ್ಕೆ. ಅದೇ ಸ್ಕೂಲ್ ಇತ್ತಂದ್ರೆ ಭಾಳ ಗಡಿಬಿಡಿ ಆಗಿಬಿಡ್ತದೆ ನೋಡ್ರಿ.